ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವಿನ್ನಿ ಡಿಸೈನ್ಸ್. ಇವತ್ತು ಬ್ರೈಡಲ್ ಸ್ಯಾರಿ ಕುಚ್ಚು ನಾರ್ಮಲ್ ನೀಡಲಲ್ಲಿ ಹೇಗೆ ಮಾಡೋದು ಅಂತ ನಿಮ್ಗೆ ತೋರಿಸಿ ನೋಡಿ. ಕ್ರೋಶ ಸೂಜಿ ಯೂಸೇ ಮಾಡ್ದಂಗೆ ಹೆಮ್ಮಿಂಗ್ ನೀಡಲಲ್ಲಿ ಯೂಸ್ ಮಾಡ್ಕೊಂಡು ಮಾಡ್ತೀನಿ ನೋಡಿ. ಮೊದಲಿಗೆ ರಿಂಗ್ ಒಳಗಡೆ ಈ ಥರ ದಾರ ತಗೊಂಡು ಈಗ ಒಂದು ನಾಟ್ ಹಾಕ್ಕೋಬೇಕು. ಇಲ್ಲಿ ಕರೆಕ್ಟಾಗಿ ರಿಂಗ್ ಒಳಗಡೆ ಒಂದು ಈ ಥರ ನಾಟ್ ಹಾಕ್ಕೊಳ್ಳಿ. ಹೆಮ್ಮಿಂಗ್ ನೀಡಲ್ಲ ಅಷ್ಟೇ, ನಾನು ಕ್ರೋಶ ನೀಡಲ್ಲೇ ಯೂಸ್ ಮಾಡ್ತಾ ಇಲ್ಲ. ಯಾಕಂದರೆ ಎಲ್ಲರಿಗೂ ಯೂಸ್ ಆಗೋಂಗೆ ನಾನು ನಾರ್ಮಲಾಗಿ ಕ್ರೋಶ ಕೆಲವೊಬ್ರಿಗೆ ಬರಲ್ವಲ್ಲ, ಹಾಗಾಗಿ ಈ ಥರ ನೋಡಿ, ಈ ಥರ ಹೋಲ್ ಇದೆಯಲ್ಲ, ಹೋಲ್ ಪಕ್ಕದಲ್ಲಿ ಲಾಕ್ ಮಾಡ್ಕೊಳ್ಳಿ. ಗಂಟು ಹಾಕ್ಕೊಳ್ಳಿ ಈ ಥರ ಹೋಲ್ ಪಕ್ಕದಲ್ಲೇ. ಮತ್ತು ಹೋಲ್ ನಮಗೆ ಬೇಕಾಗತ್ತೆ ಅಲ್ಲಿ ಸ್ಯಾರಿ ಪೋಣಿಸ್ಬೇಕಾದ್ರೆ ಕರೆಕ್ಟಾಗಿ ಹೋಲ್ ಇದೆಯಲ್ಲ, ಹೋಲ್ ಪಕ್ಕದಲ್ಲೇ ಇರಲಿ. ಥ್ರೆಡ್ಡು ಇದು ಇಟ್ಕೊಂಡು ಈ ಥರ ಬೆರಳಿಗೆ ಈ ಥರ ಸುತ್ಕೊಂಡು ಇಲ್ಲಿ ಆವಾಗ ಒಂದು ಲಾಕ್ ಆಗುತ್ತೆ. ಈ ಥರ ಬೆರಳು ಸುತ್ಕೊಂಡ್ರೆ, ಇಲ್ಲ ನಿಮ್ಗೆ ಲಾಕ್ ಮಾಡೋದು ಯಾವ ಥರ ಈಸಿ ಅನಿಸುತ್ತೆ ಆ ಥರ ಮಾಡ್ಕೊಳ್ಳಿ. ನನಗೆ ಈ ಥರ ಈಸಿ ಅನಿಸ್ತು, ಒಂಥರ ನೀಟಾಗಿ ಬರ್ತಾ ಇದೆ ಅನಿಸ್ತು, ಅದಕ್ಕೆ ನಾನು ಈ ಮೆಥಡ್ ತೋರಿಸಿದ್ದೀನಿ ನೋಡಿ. ಈ ಥರ ಫುಲ್ಲು ಸ್ಯಾರಿ ಪೂರ್ತಿ ಈ ಥರ ಲಾಕ್ ಮಾಡ್ಕೊಂಡು ಹೋಗಬೇಕು, ಅರ್ಧ ರಿಂಗಿಗಾಗುವಷ್ಟು ನೋಡಿ. ತುಂಬ ಈಸಿ ಇದೆ ಫ್ರೆಂಡ್ಸ್, ಎಲ್ಲರೂ ನಾರ್ಮಲಾಗಿ ಮನೆಯಲ್ಲೇ ಕೂತು ಮಾಡ್ಬೋದು. ಕೆಲವೊಬ್ರಿಗೆ ಕ್ರೋಶ ಹಾಕಬೇಕು ಅಂತ ಆಸೆ ಇರುತ್ತೆ, ಬಟ್ ಹಾಕೋಕ್ಕಾಗಲ್ಲ. ಅಂಥವರೆಲ್ಲ ಇದು ಆಲ್ಮೋಸ್ಟ್ ಎಲ್ಲರೂ ಈ ಥರ ಟ್ರೈ ಮಾಡ್ಕೋಬೋದು ನೋಡಿ. ಈ ಥರ ಹಾಕ್ಕೊಳ್ಬೋದು. ನಮ್ಮ ಚಾನಲ್ ಯಾರಾದರೆ ಹೊಸ್ದಾಗಿ ನೋಡ್ತಾ ಇರೋ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಯಾರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರೋ ಅವ್ರಿಗೆಲ್ಲ ತುಂಬ ಥ್ಯಾಂಕ್ಸು ಫ್ರೆಂಡ್ಸ್. ಎಲ್ಲ ವಿಡಿಯೋಸು ತಪ್ಪದರೆ ನೋಡಿ ಫ್ರೆಂಡ್ಸ್. ನಿಮಗೆ ತುಂಬ ಈಸಿಯಾಗಿ ಹೇಳ್ಕೊಟ್ಟಿದ್ದೀನಿ ಎಲ್ಲ ಮೆಥಡು. ಇದು ಅಷ್ಟೇ, ಕ್ರೋಶ ನಿಮಗೆ 1 ಅವರಲ್ಲೇ ಆಗುವಂಥ ಡಿಸೈನ್ ಹೇಳ್ಕೊಟ್ಟಿದ್ದೀನಿ. ತುಂಬ ಬೇಗ ಆಗುತ್ತೆ. 500 ಚಾರ್ಜ್ ಮಾಡ್ಬೋದು. ನಾರ್ಮಲ್ ನೀಡಲು, ಕ್ರೋಶ ನೀಡಲ್ಲೇ ಯೂಸ್ ಮಾಡೋಂಗಿಲ್ಲ, ಆ ಥರ ಹೇಳ್ಕೊಟ್ಟಿದ್ದೀನಿ ನೋಡಿ ಫ್ರೆಂಡ್ಸ್. ಈ ಥರ ಬೆರಳು ಸುತ್ಕೊಳ್ಳಿ. ಈ ಥರ ಸರ್ಕಲ್ ಥರ ಬರುತ್ತೆ. ಆವಾಗ ಇದು ಒಂಥರ ನೋಡಿ ಈ ಥರ ಬರುತ್ತೆ ಫ್ರೆಂಡ್ಸ್. ಟೈಟಾಗಿ ಲೂಸ್ ಬಿಡ್ದಂಗೆ ಎಲ್ಲೂ ನೀಟಾಗಿ ಈ ಥರ ಸುತ್ಕೊಂಡು ಹೋಗಿ, ಈ ಥರ ಬೆರಳು ಸುತ್ಕೊಂಡು ಈ ಥರ ನೀಡಲ್ಲು ರಿಂಗ್ ಒಳಗಡೆಯಿಂದ ತಗೊಂಡು, ನೀಡಲ್ಲಿ ಈ ಥರ ರಿಂಗ್ ಒಳಗಡೆಯಿಂದ ತಗೊಂಡು ಇಲ್ಲಿ ಒಂಥರ ಈ ಥರ ನಾಟ್ ಆಗುತ್ತೆ. ಅದು ಕ್ರೋಶ ಥರನೇ ಬರುತ್ತೆ. ಮತ್ತು ತೋರಿಸ್ತೀನಿ ನಾನು ನಿಮಗೆ, ತುಂಬ ಚೆನ್ನಾಗಿ ಬರುತ್ತೆ ಫಿನಿಶಿಂಗ್ ಅಂತೂ. ಸ್ವಲ್ಪ ನಿಧಾನಕ್ಕೆ ನೀಟಾಗಿ ಮಾಡ್ಕೊಂಡು ಹೋಗಿ, ಇದಾದಂಗೆ ಚಿಕ್ಕ ಆಗ್ದಂಗೆ ಮಾಡ್ಕೊಂಡು ಹೋಗಿ, ತುಂಬ ಚೆನ್ನಾಗಿ ಬರುತ್ತೆ. ನನಗಂತೂ ಎಲ್ಲೂ ಸಿಕ್ಕಾಗಿಲ್ಲ, ತುಂಬ ನೀಟಾಗಿ ಬಂದಿದೆ ಈ ಥರ ಫ್ರೆಂಡ್ಸ್. ಈ ಥರ ನೀಡಲ್ ಒಳಗಡೆಯಿಂದ ಈ ಥರ ರಿಂಗ್ ಒಳಗಡೆಯಿಂದ ನೀಡಲು ಎಳ್ಕೊಬೇಕು. ಈ ಥರ ಅಷ್ಟೇ, ಬೆರಳಿಗೆ ಈ ಥರ ಸುತ್ಕೊಳ್ಳಿ. ನೀಡಲ್ ಒಳಗಡೆ ಇದು ರಿಂಗ್ ಒಳಗಡೆ ನೀಡಲ್ ಈ ಥರ ಹಾಕ್ಕೊಳ್ಳಿ. ಈ ಥರ ಥ್ರೆಡ್ನ ಹೇಳ್ಕೊಳ್ಳಿ. ಇಷ್ಟೇ, ತುಂಬ ಈಸಿ ಫ್ರೆಂಡ್ಸ್ ನೋಡಿ. ಎಲ್ಲ ಸ್ಕಿಪ್ ಮಾಡ್ದಂಗೆ ನೋಡಿ. ಇದು ಮತ್ತೆ ಸ್ಯಾರಿಗೆಲ್ಲ ಹೆಂಗೆ ಪೋಣಿಸೋದು ಅಂತ ಹೇಳ್ತೀನಿ. ಇದು ಎಕ್ಸ್ಟ್ರಾಸ್ ಇರೋದನ್ನ ಸ್ವಲ್ಪ ಅಲ್ಲೇ ಕಟ್ ಮಾಡಿಬಿಟ್ಟು ಇಲ್ಲಿ ಇನ್ನೊಂದು ನಾಟ್ ಹಾಕ್ಕೋಬೇಕು. ಇನ್ನೊಂದು ಎಕ್ಸ್ಟ್ರಾ ಇದು ಒಂಥರ ಡಬಲ್ ಕ್ರೋಶ, ಸಿಂಗಲ್ ಕ್ರೋಶ ಥರ ಬರುತ್ತೆ. ಇದು ನೋಡೋಕ್ಕೆ ತುಂಬ ಚೆನ್ನಾಗಿ ಬರುತ್ತೆ. ಇದೊಂಥರ ನೋಡಿ, ಈ ಥರ ನಮಗೆ ಹಾಫ್ಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಹಾಕ್ಕೊಳ್ಳಿ. ಈ ಥರ ಹೋಲ್ ಇರಬೇಕು, ಅಲ್ಲಷ್ಟು ಇಲ್ಲಷ್ಟು ಹೋಲ್ ಕಾಣಬೇಕು. ಹೋಲ್ ಬಿಟ್ಟು ಅರ್ಧ ರಿಂಗಿಗೆ ಕರೆಕ್ಟಾಗಿ ಹಾಕ್ಕೊಂಡಿದ್ದೀನಿ. ನಿಮ್ಗೆ ಎಷ್ಟು ಇಡ್ಸುತ್ತೆ ಅಂದರೆ ಅಷ್ಟು ಹಾಕ್ಕೊಳ್ಳಿ ಫ್ರೆಂಡ್ಸ್. ನನಗೊಂದು 8, 9 ಆ ಥರ ಇಡ್ಸಿದೆ. ರಿಂಗನ್ನ ರಿವರ್ಸ್ ಮಾಡಿಬಿಟ್ಟು ಇಲ್ಲೊಂದು ಈ ಥರ ನಾಟ್ ಹಾಕ್ಕೊಳ್ಳಿ. ನಿಮ್ಗೆ ಗೊತ್ತಲ್ಲ ಗಂಟು ಹಾಕ್ಕೊಳ್ಳೋದು ಹೇಗೆ ಅಂತ. ಈ ಥರ ಒಂದು ಗಂಟು ಹಾಕ್ಕೊಂಡು ಟೈಟಾಗಿ ಹಾಕ್ಕೊಳ್ಳಿ. ಟ್ರಿಮ್ಮರ್ ತಗೊಂಡು ಅದರ ಥ್ರೆಡ್ನ ಕಟ್ ಮಾಡಿಬಿಟ್ಟು, ಈಗ ಗಮ್ ಬಾಟ್ಲ್ ತಗೊಂಡು ಈಗ ಗಮ್ ಹಾಕಿ, ಸ್ವಲ್ಪ ಗಮ್ ಹಾಕಿ ಇದಕ್ಕೆ ಅಂಟಿಸ್ಬಿಡೋಣ. ಆವಾಗ ಎಲ್ಲೂ ಬಿಚ್ಚೋಗೋ ಚಾನ್ಸಸ್ ಇರಲ್ಲ. ಸ್ಟಾರ್ಟಿಂಗ್ದು ರಿಂಗ್ ಒಳಗಡೆನೇ ಹಾಕ್ಕೊಂಡಿದ್ದೀವಿ ಥ್ರೆಡ್ಡು, ಇದು ಎಂಡಿಂಗಲ್ಲಿ ಮಾತ್ರ ಸ್ವಲ್ಪ ಕಾಣುತ್ತೆ. ಇದು ಗಮ್ ಹಾಕ್ಬಿಟ್ಟು ಈ ಥರ ಸ್ವಲ್ಪ ಕಾಣ್ದಂಗೆ ಬ್ಯಾಕ್ ಸೈಡ್ ಹೋಗೋಂಗೆ ಮಾಡ್ಕೋಬೇಕು. ಈ ಥರ ಬರುತ್ತೆ ರಿಂಗು ನೋಡಿ. ಕ್ರೋಶದಲ್ಲಿ ಹಾಕ್ದಂಗೆ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಇದು ರಿಂಗ್ ಸ್ಯಾರಿಗೆ ಹೇಗೆ ಮಾಡೋದು ಅಂತ ಈಗ ತೋರಿಸ್ತೀನಿ ನೋಡಿ. ಸ್ವಲ್ಪ ಮಾಡಿದ್ದೀನಿ, ಇದು ಸ್ವಲ್ಪ ಗ್ಯಾಪ್ ಬಿಡ್ತಾಯಿದ್ದೀನಿ. ಇಲ್ಲಿ ಬೇಕಾದ್ರೆ ನೀವು ಕುಚ್ಚು ಇಲ್ಲ ಹ್ಯಾಂಗಿಂಗ್ ಥರ ಏನಾದ್ರು ಹಾಕ್ಕೋಬೋದು. ನಾನು ಹ್ಯಾಂಗಿಂಗ್ ಥರ ಹಾಕಿದ್ದೀನಿ ನೋಡಿ. ಈ ಥರ ಹಾಕ್ಕೊಂಡು ಸ್ವಲ್ಪ ಮತ್ತೆ ಪಕ್ಕದಲ್ಲೇ ಒಂದು ಸ್ವಲ್ಪ ಚುಚ್ಕೊಂಡು ಸೂದಿನ ಮತ್ತು ಇಲ್ಲೊಂದು ನಾಟ್ ಹಾಕ್ಕೋಬೇಕು. ಯಾಕಂದರೆ ಇಲ್ಲಾಂದರೆ ರಿಂಗು ಆ ಕಡೆ ಈ ಕಡೆ ಸ್ವಲ್ಪ ಇಕ್ಕಟ್ಟಾಗತ್ತೆ ಅನಿಸುತ್ತೆ. ಹಾಗಾಗಿ ಈ ಥರ ಒಂದು ನಾಟ್ ಹಾಕ್ಕೊಂಡ್ರೆ ಕುಚ್ಚು ಹಾಕಿದ್ರೆ ನಮಗೆ ಸ್ವಲ್ಪ ಡಿಸ್ಟೆನ್ಸ್ ಬರುತ್ತೆ ಅಂತ ಆ ಉದ್ದೇಶದಿಂದ ಇಲ್ಲೊಂದು ನಾಟ್ ಹಾಕ್ತಾಯಿದ್ದೀನಿ. ನೀವು ಬೇಕಾದ್ರೆ ಸೆಂಟ್ರಲ್ಲಿ ಒಂದೊಂದು ಕುಚ್ಚು ಹಾಕ್ಕೊಳ್ಳಿ ಫ್ರೆಂಡ್ಸ್ ನೋಡಿ. ಈಗ ಈ ಥರ ಒಂದು ಹೋಲಲ್ಲಿ ಒಂದೇ ಒಂದು ಹೋಲಲ್ಲಿ ನೀಡಲ್ಲು ಈ ಥರ ಚುಚ್ಕೊಂಡು ಫಸ್ಟ್ ಈಗ ಒಂದು ಬೀಡ್
ಬೀಡ್ ಹಾಕ್ಕೊಂಡಿದ್ದು ಆದಮೇಲೆ ಸ್ವಲ್ಪ ಹಿಂದಕ್ಕೆ ಬಂದು ಮತ್ತು ಹವಲಲ್ಲಿ ಈ ಥರ ಇದು ಮಾಡ್ಕೋಬೇಕು. ಮಾಡ್ಕೊಂಡಿದ್ದ ಆದಮೇಲೆ ಈ ಥರ ಸ್ಯಾರಿಗೆ ಎಷ್ಟು ಬರುತ್ತೋ ಅಷ್ಟಿಗೆ ನೋಡಿಕೊಂಡು ಲಾಕ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಒಂದು ಗಂಟು ಹಾಕ್ಕೊಳ್ಳಿ. ಈ ಥರ ಒಂದು ಗಂಟು ಹಾಕ್ಕೊಂಡ್ರೆ ಟೈಟಾಗಿ ಸ್ಟಿಪ್ಪಾಗಿರುತ್ತೆ, ಬರೋ ಚಾನ್ಸಸ್ ಇರಲ್ಲ. ಇವಾಗ ಹಿಂದಕ್ಕೆ ಎಳ್ಕೊಂಡು ಹೋಗಿ ಇಲ್ಲಿಗೆ ಮತ್ತು ನೀರಲ್ಲಿ ಈ ಥರ ವಾಪಸ್ ಬರಬೇಕು. ಒಂದೇ ಸ್ಟೆಪ್ಪಲ್ಲಿ ಮುಗಿಸ್ಕೊಂಡು ಹೋಗಬೇಕು. ಮತ್ತೆ ಅಂದರೆ ಸುಮ್ಮನೆ ಲೇಟ್ ಆಗುತ್ತೆ. ಫಸ್ಟೇ ರಿಂಗ್ ಈ ಥರ ಹೊಲ್ಕೊಂಡು ಹೋಗ್ಬಿಟ್ಟು ಮತ್ತೆ ಬೀಡ್ಸ್ ಬೇಕಾದ್ರೂ ಹೊಲ್ಕೋಬೋದು. ಬಟ್ ನಾನು ಒಂದೇ ಸರಿ ಆಗಲಿ ಅಂತ ಒಂದೇ ಸರಿ ಈ ಥರ ಮಾಡ್ತಾಯಿದ್ದೀನಿ. ಫಸ್ಟ್ ಒಂದು ಸ್ಮಾಲ್ ಬೀಡು ಮತ್ತು ಒಂದು ಗೋಧಿ ಬೀಡು, 2 ಬೀಡು ಹಾಕ್ಕೊಂಡು ಈ ತುದಿಯಲ್ಲಿ ಲಾಸ್ಟಿಗೆ ಈ ಥರ ನಾವು ಹಾಕಿರ್ತೀವಲ್ಲ, ನಾಟ್ ಥರ ಹಾಕ್ಕೊಂಡು ಹೋಗಿರ್ತೀವಲ್ಲ ಅದಕ್ಕೆ ಚುಚ್ಕೊಂಡು ಫಸ್ಟ್ ಒಂದಕ್ಕೆ ಈ ಥರ ನೀರಲ್ಲೂ ಈ ಥರ ವಾಪಸ್ ತೊಗೋಬೇಕು ಅಷ್ಟೇ. ತುಂಬ ಈಸಿ ಮೆಥಡ್ ಫ್ರೆಂಡ್ಸ್, ಎಲ್ಲರೂ ಆರಾಮಾಗಿ ಮಾಡ್ಬೋದು ಮನೆಯಲ್ಲಿ. ಹೊಸ್ದಾಗಿ ಕಲಿಯೋರ್ಗಂತೂ ತುಂಬ ಯೂಸ್ ಆಗುತ್ತೆ. ಕೆಲವೊಬ್ಬರಿಗೆ ಕ್ರೋಶ ತುಂಬ ಕಷ್ಟ ಅನಿಸುತ್ತೆ, ಹಾಗಾಗಿ ನನಗೆ ಕ್ರೋಶ ಹಾಕಬೇಕು ಅಂತ ಕೆಲವೊಬ್ರಿಗೆ ಇರತ್ತಲ್ಲ, ಅಂಥವ್ರಿಗೆ ಯೂಸ್ಫುಲ್ ಆಗಲಿ ಅಂತ ಇದು ನಾರ್ಮಲ್ ನೀರಲ್ಲೇ ಹೇಗೆ ಮಾಡೋದು ಅಂತ ನಾನು ನಿಮಗೆ ಒಂದು ಐಡಿಯಾ ಮಾಡಿಬಿಟ್ಟು ಹಾಕಿ ತೋರಿಸಿದ್ದೀನಿ. ಎಲ್ಲರೂ ಮನೆಯಲ್ಲಿ ಟ್ರೈ ಮಾಡಿ ಫ್ರೆಂಡ್ಸ್. ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮಗೆ ಇನ್ನೂ ಸ್ಫೂರ್ತಿ ಬರುತ್ತೆ, ಇನ್ನೂ ಒಳ್ಳೊಳ್ಳೆ ಡಿಸೈನ್ಸ್ ಮಾಡಬೇಕು ಅಂತ. ಎಲ್ಲ ವಿಡಿಯೋಸು ನೋಡಿ ಫ್ರೆಂಡ್ಸ್, ನಿಮ್ಗೆ ತುಂಬ ಈಸಿ ಮೆಥಡ್ಸ್ ಇರುತ್ತೆ ನೋಡಿ. ಈ ಥರ ಒಂದು ಬೀಡು ಹಾಕ್ಕೊಳ್ಳಿ, ಸ್ಮಾಲು, ಒಂದು ಗೋಧಿ ಬೀಡು. ಈ ಥರ ಫುಲ್ ನಮಗೆ ರಿಂಗಿಗೆ ಎಷ್ಟು ಬೇಕಾಗತ್ತೋ ಅಷ್ಟು ನಾವು ಪೋಣಿಸ್ಕೋಬೇಕಾಗತ್ತೆ. ಎಲ್ಲ ರಿಂಗು ಒಂದೇ ಥರ ಫಸ್ಟ್ ರಿಂಗ್ಗೆ ನಾವು ಎಷ್ಟು ಬೀಡ್ಸ್ ಪೋಣಿಸ್ಕೊಂಡಿದ್ದೀವೋ ಅಷ್ಟೇ ಬೀಡ್ಸ್ ಪೋಣಿಸ್ಕೋಬೇಕಾಗತ್ತೆ ಫ್ರೆಂಡ್ಸ್. ಎಲ್ಲ ಹತ್ರನೇ 8 ಪೋಣಿಸ್ಕೊಂಡಿದ್ದೀನಿ. ಒಂದು ಸ್ಮಾಲ್ ಬೀಡು ಹಾಕ್ಕೊಳ್ಳಿ ಮತ್ತು ಒಂದು ಗೋಧಿ ಬೀಡು ಈ ಥರ ಹಾಕ್ಕೊಂಡು ಈ ಥರ ಅಲ್ಲಲ್ಲೇ ಪಕ್ಕದಲ್ಲೇ ಚುಚ್ಕೊಂಡು ಸ್ವಲ್ಪ ಮತ್ತು ಇದರಲ್ಲಿ ಗೋಧಿ ಬೀಡು ಒಂದೇ ಒಂದು ಬೀಡಲ್ಲಿ ಈ ಥರ ವಾಪಸ್ ಬರಬೇಕು. ಫಸ್ಟ್ ಒಂದು ರೌಂಡ್ ಬೀಡು ಹಾಕ್ಕೋಬೇಕು ಮತ್ತು ಹೀಗೊಂದು ಗೋಧಿ ಬೀಡು ಈ ಥರ ಎಳ್ಕೊಂಡು ಹೋಗಿ ಚುಚ್ಕೊಂಡು ಈ ಗೋಧಿ ಬೀಡು ಒಂದು ಬೀಡಲ್ಲಿ ನೀಡಲು ವಾಪಸ್ ಬರಬೇಕು. ತುಂಬ ಈಸಿ ಫ್ರೆಂಡ್ಸ್, ಎಂಥವ್ರು ಆದರೂ ಹಾಕ್ಬೋದು. ಎಲ್ಲರೂ ನಾರ್ಮಲ್ ಕುಚ್ಚು ಹಾಕೋರ್ಗಂತೂ ತುಂಬ ಯೂಸ್ ಆಗುತ್ತೆ. ತುಂಬ ಸ್ವಲ್ಪ ಬ್ರೈಡಲಾಗಿ 500 ತೊಗೋಬೋದು, 1 ಅವರಲ್ಲೇ ಮಾಡಿಬಿಡ್ಬೋದು ಫ್ರೆಂಡ್ಸ್. ನಾವು ಯಾರು ನಾರ್ಮಲ್ ನೀಡಲ್ಲಿ ಹಾಕಿರೋದು ಈ ಡಿಸೈನು ಅಂತ ಅನಿಸಲ್ಲ. ಎಲ್ಲರೂ ಆಲ್ಮೋಸ್ಟ್ ಕ್ರೋಶದಲ್ಲೇ ಹಾಕಿರೋ ಥರನೇ ಇದೆ, ಸೇಮ್ ಕ್ರೋಶ ಫಿನಿಶಿಂಗೇ ಇದೆ ಫ್ರೆಂಡ್ಸ್. ನಾರ್ಮಲ್ ನೀಡಲ್ಲೆಲ್ಲ ಹಾಕ್ದಂಗಿಲ್ಲ ನೋಡಿ, ತುಂಬ ಚೆನ್ನಾಗಿ ಬಂದಿದೆ ಈ ಥರ ನೋಡಿ ಫ್ರೆಂಡ್ಸ್. ಒಂದು ಬೀಡಲ್ಲಿ ಬಂದುಬಿಟ್ಟು ಈ ಕಡೆ ಹೆಡ್ಜಿಂದ ಆ ಕಡೆ ಹೆಡ್ಜ್ವರೆಗೂ ಸ್ಟಾರ್ಟಿಂಗಿಂದ ಹೆಣ್ಣಿಂಗ್ವರೆಗೂ 8 ಬೀಡ್ಸ್ ಇರಬೇಕು ಗೋಧಿ ಬೀಡು ಈ ಥರ ಫ್ರೆಂಡ್ಸ್. ಚುಚ್ಕೊಂಡು ಬೀಡು ಒಳಗಡೆ ನೀಡಲ್ಲಿ ಬರಬೇಕು ಈ ಥರ. ಇದು ನೋಡಿಕೊಂಡು ನಮ್ಗೆ ಶೇಪ್ಗೆ ಯಾವ ಥರ ಶೇಪ್ ಬೇಕಾಗುತ್ತೆ ಅದು ನೋಡಿಕೊಂಡು ಒಂದು ಸ್ಮಾಲ್ ಬೀಡ್ ಹಾಕ್ಕೊಳ್ಳೋಣ. ಹಾಕ್ಕೊಂಡಿದ್ದು ಆದಮೇಲೆ ನಮಗೆ ಶೇಪ್ ನೋಡಿ ಈ ಥರ ಯಾವ ಥರ ಬೇಕಾಗುತ್ತೋ ಆ ಥರ ನೋಡಿಕೊಂಡು ಒಂಥರ ಪೆಟಲ್ಸ್ ಥರ ತುಂಬ ಚೆನ್ನಾಗಿದೆ, ಹಾಫ್ ಪೆಟಲ್ ಥರ ಚೆನ್ನಾಗಿ ಬಂದಿದೆ ಒಂಥರ ನೋಡಿ ಫ್ರೆಂಡ್ಸ್. ಎಲ್ಲರೂ ಟ್ರೈ ಮಾಡಿ. ನಾರ್ಮಲ್ ನೀಡಲ್ಲೇ ಇಷ್ಟು ಬ್ರೈಡಲಾಗಿ ಬಂದಿದೆ ಅಂದರೆ ಯಾರೂ ನಂಬೋಕ್ಕಾಗಲ್ಲ, ಅಷ್ಟು ಚೆನ್ನಾಗಿ ಬಂದಿದೆ. ಬಟ್ ನೋಡೋರಂತೂ ಕ್ರೋಶದ ಹಾಕೋರಂತೂ ಕ್ರೋಶ ಫಿನಿಶಿಂಗೇ ಇದೆ ಸೇಮು. ನಾವು ಕ್ರೋಶ ಹಾಕ್ತೀವಿ, ಹಾಗಾಗಿ ನಮಗೂ ಗೊತ್ತಾಗುತ್ತೆ ಫಿನಿಶಿಂಗು ಸೇಮ್ ಕ್ರೋಶ ವರ್ಕ್ ಥರನೇ ಇದೆ. ಇದು ಬೇಕಾದ್ರೆ ಇದು 2 ಬೀಡ್ಸ್ ಹಾಕಿದ್ನಲ್ಲ ಫ್ರೆಂಡ್ಸ್, ಸ್ಮಾಲ್ ಬೀಡ್ಸು, ಅದು ಆ ಕಡೆ ಈ ಕಡೆ ಜರುಗಿಸ್ಬಿಟ್ಟು ಮಧ್ಯದಲ್ಲಿ ಕುಚ್ಚು ಹಾಕ್ಕೋಬೋದು. ಹಾಗಾಗಿ ನಾನು ಆ ಥರ 2 ಬೀಡ್ಸ್ ಹಾಕಿದ್ದೀನಿ. ಈ ಥರ ಬರುತ್ತೆ ಫ್ರೆಂಡ್ಸ್. ಇನ್ನೂ ಒಂದು ಹಾಕಿ ತೋರಿಸ್ತೀನಿ, ಅರ್ಥ ಆಗಿಲ್ಲ ಅಂದರೆ ನೋಡಿ. ಒಂದು ಹೋಲಲ್ಲಿ ಈ ಥರ ಫಸ್ಟ್ ಹೆಮ್ಮಿಂಗ್ ನೀರಲ್ಲಿ ಚುಚ್ಕೋಬೇಕು. ಮತ್ತು ಈಗ ಒಂದು ಮಧ್ಯದಲ್ಲಿ ಡೈಮಂಡ್ ಬೀಡು, ನಿಮ್ಗೆ ಯಾವ್ದು ಮನೇಲಿದ್ದರೆ ಆ ಬೀಡು ಹಾಕ್ಕೊಳ್ಳಿ ಪರವಾಗಿಲ್ಲ. ಇದು ಮತ್ತು ಇನ್ನೊಂದು ಕಡೆ ಹೋಲಲ್ಲಿ ಈ ಥರ ಚುಚ್ಕೊಂಡು ಸೇಮು ಎಳ್ಕೊಂಡು ಹೋಗಿ ನಮಗೆ ಎಷ್ಟು ಬೇಕೋ ಸ್ಪೇಸ್, ಅದು ರಿಂಗಿಗಾದರೆ ಅಷ್ಟು ಸ್ಪೇಸ್ ನೋಡಿಕೊಂಡು ಒಂದು ಲಾಕ್ ಮಾಡ್ಕೋಬೇಕು. ಇಲ್ಲಿ ಒಂದು ನಾಟ್ ಹಾಕ್ಕೋಬೇಕು. ಈ ಥರ ಒಂದು ನಾಟ್ ಹಾಕ್ಕೊಳ್ಳಿ. ನಾಟ್ ಹಾಕ್ಕೊಂಡಿದ್ದು ಆದಮೇಲೆ ರಿವರ್ಸ್ ಬಂದು ನಾವು ಅಲ್ಲಿಗೆ ಹೋಗಬೇಕಾಗತ್ತೆ ಥ್ರೆಡ್ಡು. ಇಲ್ಲೊಂದು ನೀಟಾಗಿ ಎಳ್ಕೊಳ್ಳಿ ಕಾಣ್ದಂಗೆ. ಇಲ್ಲೊಂದು ನಾಟ್ ಹಾಕ್ಕೊಳ್ಳಿ. ಹಾಕೊಂಡಾದ್ಮೇಲೆ ಒಂದು ಬೀಡು, ಸ್ಮಾಲ್ ಬೀಡು ಒಂದು, ಗೋಧಿ ಬೀಡು ಒಂದು ಇದು ಹಾಕ್ಕೊಂಡು ಫಸ್ಟ್ ಒಂದಿಗೆ
ಈ ಥರ ಚುಚ್ಕೋಬೇಕು. ಅಲ್ಲಿ ಗಮ್ ಹಾಕಿದ್ದೀನಿ, ಅದಕ್ಕೆ ಸ್ವಲ್ಪ ಚುಚ್ಚಕ್ಕೆ ಕಷ್ಟ ಆಗ್ತಾಯಿದೆ. ನಿಧಾನವಾಗಿ ಚುಚ್ಕೊಳ್ಳಿ. ಎಲ್ಲ ಥರ ಈಸಿ ಬರುತ್ತೆ, ಇಲ್ಲಿ ಗಮ್ ಇರೋದಕ್ಕೆ ಸ್ವಲ್ಪ ಕಷ್ಟ ಆಯಿತು ಅಷ್ಟೇ ಫ್ರೆಂಡ್ಸ್. ಈ ಥರ ಮತ್ತು ಇನ್ನೊಂದು ಬೀಡು, ಮತ್ತು ಇನ್ನೊಂದು ಇದು ಈ ಥರ ಹಾಕ್ಕೊಂಡು ಗೋಧಿ ಬೀಡಲ್ಲಿ ಹೇಮಿಂಗ್ ನೀಡಲು ಈ ಥರ ವಾಪಸ್ ಬರಬೇಕು. ಒಂದು ಸ್ಮಾಲ್ ಬೀಡ್ ಹಾಕ್ಕೋಬೇಕು, ಗೋಧಿ ಬೀಡೊಂದು ಹಾಕ್ಕೋಬೇಕು. ಈ ಥರ ಇಟ್ಕೊಂಡು ಈ ಥರ ಗೋಧಿ ಬೀಡಲ್ಲಿ ಈ ಥರ ಎಳ್ಕೋಬೇಕು. ಮತ್ತು ಸೇಮ್ ಒಂದು ಸ್ಮಾಲ್ ಬೀಡ್, ಒಂದು ಗೋಧಿ ಬೀಡ್ ನೋಡಿಕೊಂಡು ಚುಚ್ಕೊಂಡು ಈ ಥರ ಎಳ್ಕೋಬೇಕಾಗತ್ತೆ. ಒಂದು ಸ್ಮಾಲ್ ಬೀಡ್ ಹಾಕ್ಕೊಳ್ಳಿ, ಒಂದು ಗೋಧಿ ಬೀಡ ಹಾಕ್ಕೊಳ್ಳಿ. ಸ್ಪೇಸ್ ಚುಚ್ಕೊಂಡು ಈ ಥರ ಗೋಧಿ ಬೀಡು ಒಂದು ಬೀಡಲ್ಲಿ ನೀಡಲು ವಾಪಸ್ ತಗೋಬೇಕು. ಗೋಲ್ಡ್ ಬೀಡ್, ಗೋಧಿ ಬೀಡು ಈ ಥರ ಹಾಕ್ಕೊಂಡು ಸೇಮ್ ಎಲ್ಲ ಅದೇ ಥರನೇ ಹಾಕ್ಕೊಂಡು ಹೋಗಬೇಕು. ಈಗ ಮತ್ತೆ ಒಂದು ಸ್ಮಾಲ್ ಬೀಡ್, ಒಂದು ಗೋಧಿ ಬೀಡು ಬೀಡ್ಸ್ ಹಾಕ್ಕೊಂಡು ಎಷ್ಟು ಸ್ಪೇಸ್ ಬೇಕು ಅಷ್ಟು ಸ್ಪೇಸ್ ನೋಡಿಕೊಂಡು ಈ ಥರ ಇನ್ನು ಹೊಂದು ಬೇಕಾಗುತ್ತೆ. 7 ಹಾಕಿದ್ದೀನಿ, ಎಲ್ಲ ಥರನೂ 8 ಹಾಕಿದ್ದೀನಿ ಫ್ರೆಂಡ್ಸ್. ನೀವು ನೋಡಿ ಕೌಂಟ್ ಮಾಡಿಕೊಂಡು ಫಸ್ಟ್ ಅದಕ್ಕೆ ಎಷ್ಟು ಹಾಕಿದ್ದೀರೋ ಎಡ್ಜ್ವರೆಗೂ ಅಷ್ಟೇ ಇದ್ದರೆ ಫಿನಿಶಿಂಗು ತುಂಬ ಚೆನ್ನಾಗಿ ಬರುತ್ತೆ. ಒಂದರಲ್ಲಿ ಜಾಸ್ತಿ ಒಂದರಲ್ಲಿ ಕಡಿಮೆ ಇದ್ದರೆ ಫಿನಿಶಿಂಗು ಚೆನ್ನಾಗಿ ಕಾಣಲ್ಲ ಫ್ರೆಂಡ್ಸ್. ಈಗೊಂದು ಸ್ಮಾಲ್ ಬೀಡ್ ಹಾಕ್ಕೊಂಡು ನಾವು ಶೇಪ್ ಅದು ಯಾವ ಥರ ಬೇಕು ಅಂತ ನೋಡಿಕೊಂಡು ಇಟ್ಕೊಂಡು ಅಲ್ಲಿಗೆ ಒಂದು ಲಾಕ್ ಮಾಡ್ಕೋಬೇಕು. ಈ ಥರ ತುಂಬ ಚೆನ್ನಾಗಿ ಬಂದಿದೆ ಫಿನಿಶಿಂಗ್ ಅಂತೂ ಫ್ರೆಂಡ್ಸ್. ಇಲ್ಲೊಂದು ನಾಟ್ ಹಾಕ್ಕೊಳ್ಳಿ. ಲಾಸ್ಟ್ ಥ್ರೆಡ್ ಆಗೋಯ್ತಲ್ಲ, ಹಾಗಾಗಿ ಒಂದು 2-3 ನಾಟ್ ಎಕ್ಸ್ಟ್ರಾನೇ ಹಾಕ್ಕೊಳ್ಳಿ ಫ್ರೆಂಡ್ಸ್. ಈ ಥರ ಒಂದು 2-3 ನಾಟ್ ನೀಡಿದ ಮೇಲೆ ಈ ಥರ ಕಾಟನ್ ಥ್ರೆಡ್ ಹೋಗಿ ಒಂದು 2-3 ನಾಟ್ ಎಕ್ಸ್ಟ್ರಾ ಹಾಕ್ಕೊಂಡು ಹೇಮಿಂಗ್ ಟ್ರಿಮ್ಮರ್ ತಗೊಂಡು ಥ್ರೆಡ್ನ ಕಟ್ ಮಾಡ್ಕೊಳ್ಳಿ ಎಕ್ಸ್ಟ್ರಾಸ್. ಈ ಥರ ಬರುತ್ತೆ ಫ್ರೆಂಡ್ಸ್. ಕುಚ್ಚೆಲ್ಲ ನೀವೇ ಸೆಂಟ್ರಲ್ ಕುಚ್ಚು ಇಲ್ಲ ಏನಾದ್ರು ಸ್ವಲ್ಪ ಹ್ಯಾಂಗಿಂಗ್ ಥರನೋ ನೀವೇ ಹಾಕ್ಕೊಳ್ಳಿ ಫ್ರೆಂಡ್ಸ್. ವಿಡಿಯೋ ಲೆಂತ್ ಆಗೋಗುತ್ತೆ ಅಂತ ನಾನು ಕುಚ್ಚು ಹಾಕೋದು ತೋರಿಸಿಲ್ಲ. ನಿಮಗೆ ಕುಚ್ಚು ಹಾಕೋದು ಗೊತ್ತಾಗುತ್ತಲ್ಲ, ಹಾಗಾಗಿ ನೀವೇ ಕುಚ್ಚು ಬೇಕಾದ್ರೆ ಕುಚ್ಚು ಇಲ್ಲ ಹ್ಯಾಂಗಿಂಗ್ ಬಿಡ್ತಾರೆ ಏನಾದ್ರು ಹೊಲ್ಕೊತೀನಿ ಡಿಫ್ರೆಂಟಾಗಿದ್ದರೆ ಆ ಥರ ಯಾವ ಥರ ಆದರೂ ಹೊಲ್ಕೋಬೋದು. ಇಲ್ಲ ಇದೇ ಥರ ಬೇಕಾದ್ರೂ ನಮಗೆ ಹಿಂಗೆ ಇಷ್ಟ ಆಗಿದೆ ಅಂದರೆ ಇದೇ ಥರನೂ ಇಟ್ಕೋಬೋದು ಫ್ರೆಂಡ್ಸ್. ತುಂಬ ಚೆನ್ನಾಗಿ ಬಂದಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಾಯ್ ಬಾಯ್.